ನಿಂತ್ಕೊಂಡು ಫೋಟೋ. ಇಷ್ಟೆಲ್ಲ ಸಿಂಗಾರ ಮಾಡ್ಕೊಂಡಿದಿರಲ್ಲ, ಇನ್ನಾಗ್ತದ ಬನ್ನಿ. ನಮ್ಮ ಮದುಮಗಳು ತುಂಬ ಮುದ್ದಾಗಿ ಕಾಣ್ತಿದ್ದಾಳಲ್ವಾ? ತುಂಬ ಸಿಂಪಲ್ ಹುಡುಗಿ, ಒಂದು ಚೂರು ಆಡಂಬರ ಇಲ್ಲ. ನಮ್ಮ ಲಕ್ಷ್ಮಿ ತುಂಬ ಒಳ್ಳೆ ಹುಡುಗಿ, ನಿಮ್ಮ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ. ಮಂಗಳ, ಏನು ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಬಾ, ನೀನೊಂದೆರಡು ಫೋಟೋ ತೆಗೆಸ್ಕೋ. ಅಯ್ಯೋ ಅದಿರ್ಲಿ ಸುಭದ್ರ, ನಿನ್ನ ಮಗಳಿಗೆ ಅತ್ತಿಗೆ ಆಗೋಳು ಮಾತಾಡ್ಸ್ದಾನೆ ಅದೇನು ಹಂಗೆ ಹೋಗ್ತಾಳೆ? ಅಯ್ಯೋ, ಹೊಸ ನೆಂಟಸ್ಥಾನ ಅಲ್ವಾ, ಯಾರು ಏನು ಅಂತ ಗೊತ್ತಿರಲ್ಲ, ಅದಕ್ಕೆ ಹಾಗೆ ನಡ್ಕೊಂಡಿರ್ತಾರೆ ಅಷ್ಟೇ. ಅದೇನೋಪ್ಪ, ನನಗಂತೂ ಅವಳು ನೋಡಿದ್ರೆ ಉರಿ ಮುತಿ ಸಿಂಗಮ್ಮ ಅನಿಸ್ತಾ ಇದೆ. ಲಕ್ಷ್ಮಿನ ಸ್ವಲ್ಪ ಹುಷಾರಾಗಿರೋಕೆ ಹೇಳು, ಕಣ್ಣಲ್ಲೇ ಲೆಕ್ಕಾಚಾರ ಹಾಕ್ತಾವಳೆ. ಎಲ್ಲ ಬರ್ತಾ ಇದೆಯಾ? ನನ್ನ ಸೊಸೆ ಎಷ್ಟು ಅನುಕೂಲಸ್ತರು ಅಂತ ಎಲ್ಲರ ಹತ್ರನೂ ಹೇಳ್ತಾ ಇರೋವಾಗ ಹೇಳ್ಕೊಂಡ್ಬಂದ್ಬಿಟ್ಟೆ. ಅಮ್ಮ, ಊರವ್ರಿಗೆಲ್ಲ ನನ್ನ ಸೊಸೆ ಶ್ರೀಮಂತಲು ಅಂತ ಡಂಗೂರ ಸಾರ್ಸೋಕ್ಕಿಂತ ಮುಂಚೆ ಅವಳ ಮುಖ ನೋಡಿದ್ಯಾ ನೀನು? ಅವಳ ಮುಖಕ್ಕೆ ಏನೇ ಆಗಿದೆ? ಮಹಾಲಕ್ಷ್ಮಿ ತರ ಲಕ ಲಕ ಅಂತ ಹೊಳಿತಾ ಇಲ್ವಾ? ಕಾಗೆ ಬಂಗಾರನು ಲಕ ಲಕ ಅಂತಾನೆ ಹೊಳಿಯತ್ತಮ್ಮ. ನಾವೇನ್ ಹೇಳಿದ್ವಿ ಅವ್ರಿಗೆ? 25 ತೊಲ ಬಂಗಾರ ಕೊಡ್ಬೇಕು ಅಂತ. ಅಮ್ಮ, ಅವಳು ಕುತ್ತಿಗೆಲಿರೋದು ಯಾವ್ದು ಬಂಗಾರ ಅಂತಾನೆ ಅನ್ನಿಸ್ತಿಲ್ಲ ನಂಗೆ. ಮದುವೆ ಅಂದ್ಮೇಲೆ ಒಂದು ಬಂಗಾರದ್ದು ಇನ್ನೊಂದು ಬಂಗಾರ ತರದ್ದು ಹಾಕ್ತಾರೆ, ಅದ್ರಲ್ಲೇನೇ ಇದೆ? ಓ ಅಮ್ಮ, ನನಗೆ ಯಾಕೋ ನಾವು ಮೋಸ ಹೋಗ್ತಿದೀವಿ ಅಂತ ಅನ್ನಿಸ್ತಿದೆ ಅಮ್ಮ. ಯಾವ್ದಕ್ಕೂ ಒಂದ್ ಕೆಲಸ ಮಾಡು, ಈಗ್ಲೇ ಹೋಗ್ಬಿಟ್ಟು ಲಕ್ಷ್ಮಿ ಅವ್ರ ಅಮ್ಮನ ಹತ್ರ ಎಷ್ಟು ತೊಲ ಬಂಗಾರ ಹಾಕಿದೀರಾ ಅಂತ ವಿಚಾರಿಸು. ಹೋಗು. ಈಗ್ಲೇನಾ? ಇನ್ಯಾವಾಗಮ್ಮ? ನೋಡು, ಈಗ್ಲೇ ಹೇಳ್ತಾ ಇದೀನಿ, ಒಂದ್ಸಲ ಅವಳು ಕುತ್ತಿಗೆ ತಾಳಿ ಬಿದ್ದ ಮೇಲೆ ಏನು ಮಾಡಕ್ಕಾಗಲ್ಲ. ಏನು ಅಮ್ಮ ಮಗಳು ಇಬ್ರು ಬಹಳ ಜೋರಾಗಿ ಮಾತಾಡ್ತಾ ಇದ್ದೀರಾ? ಊರು ಉದ್ಧಾರ ಆಗಂತದ್ದೇನು ಇಲ್ಲ. ನೀವು ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡಿ. ನೀವಂತೂ ಜವಾಬ್ದಾರಿ ತಗೊಳಲ್ಲ. ನಾವೇ ನಿಂತ್ಕೊಂಡು ಏನಾದ್ರು ಪ್ರಯತ್ನ ಪಟ್ರೆ ಅದಕ್ಕೂ ಕಲ್ಲು ಹಾಕ್ತೀರಾ. ಬಿತ್ತು ಜೋಕರು, ಹೋಗು. ತಗೋಮ್ಮ, ಎಲ್ರಿಗೂ ಹೋಗ ಕೊಡು. ಪುರೋಹಿತ್ರೆ, ಇನ್ನೇನಾದ್ರೂ ಬೇಕಾಗಿತ್ತಾ? ಎಲ್ಲ ರೆಡಿ ಇದೆ ಅಮ್ಮ. ಮುಹೂರ್ತಕ್ಕೆ ನಂದು 20 ನಿಮಿಷ ಇದೆ. ನಿಮ್ಮವರೆಲ್ಲ ಬಂದಿದ್ದಾರಾ? ಓ, ಎಲ್ಲರೂ ಬಂದಿದ್ದಾರೆ. ಇಲ್ಲೇ ಫೋಟೋ ತೆಗೆಸ್ಕೊಂತ ಇದ್ದಾರೆ, ಕರ್ಕೊಂಡು ಬಂದ್ಬಿಡ್ತೀನಿ. ಸರಿ ಅಮ್ಮ. ಸುಭದ್ರ ಅವ್ರೆ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆ ಇಷ್ಟು ಅರ್ಜೆಂಟಲ್ಲಿ ಬರ್ತೀರಾ? ಏನಾದ್ರೂ ಬೇಕಿತ್ತಾ? ಬೇಕಿತ್ತು, ಆದ್ರೆ ನಾನು ಹೀಗೆ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ಹೇಳಿದ್ನಲ್ಲ, ಹಣ ಮತ್ತು ಜ್ಯುವೆಲ್ರಿ ವ್ಯವಸ್ಥೆ ಮಾಡೋದು ನನ್ನ ಜವಾಬ್ದಾರಿ ಅಂತ. ಅದೇ ಕೊಟ್ಟು ತಗೊಳ್ಳೋದ್ರ ಬಗ್ಗೆ ಮಾತಾಡಿದ್ವಲ್ಲ, ಅದೆಲ್ಲ ರೆಡಿ ಇದೆ ಅಲ್ವಾ? ಹಾಂ, ರೆಡಿ ಇದೆ. ಯಾಕೆ ಹೇಗೆ ಕೇಳ್ತಾ ಇದ್ದೀರಾ? ಅದು ಲಕ್ಷ್ಮಿ ಸ್ವಲ್ಪ ಕಡಿಮೆ ಒಡವೆ ಹಾಕೊಂಡಿದ್ದಾಳೆ ಅಂತ ನನ್ನ ಮಗಳಿಗೆ ಅನಿಸ್ತಂತೆ. ನಮಗೆ ತೊಟ್ಕೊಳ್ಳೋಕ್ಕೆಲ್ಲ ಏನೂ ತೊಂದರೆ ಇಲ್ಲ ಅಂತಾದಾಗ ನೋಡೋರ್ ಕಣ್ಮುಂದೆ ಗತಿಲ್ದಿದವ್ರ ಥರ ಯಾಕೆ ಕಾಣಿಸ್ಕೋಬೇಕಲ್ವಾ? ಅದು ಅಲ್ಲದೆ ಚಿನ್ನದ ರೇಟು ಗಗನಕ್ಕೇರಿದೆ. ಅದಕ್ಕೆ 25 ತೊಲಕ್ಕಿಂತ ಏನಾದ್ರು ಒಂದು ಸ್ವಲ್ಪ ಕಮ್ಮಿ ಗಿಮ್ಮಿ ಮಾಡಿಬಿಟ್ರ ಅಂತ. ಅಯ್ಯಯ್ಯೋ, ಇಲ್ಲ ಬಿಗ್ರೆ, ನೀವು ಕೇಳಿದಷ್ಟು ಹಣ ಒಡವೆ ಇಲ್ಲ ನೋಡಿ. ಈ ಸೂಟ್ ಕೇಸಲ್ಲಿ ರೆಡಿ ಇದೆ. ಲಕ್ಷ್ಮಿಗೆ ಸಿಂಪಲ್ ಆಗಿರೋದಕ್ಕೆ ಇಷ್ಟ, ಹಾಗಾಗಿ ಕಡಿಮೆ ಒಡವೆ ಹಾಕ್ಕೊಂಡಿದ್ದಾಳೆ ಅಷ್ಟೇ. ಓ, ಎಲ್ಲ ಸೂಟ್ ಕೇಸಲ್ಲೇ ಇದೆಯಾ? ತೋರಿಸಿ ಹಾಗಾದ್ರೆ ಒಂದ್ಸಲ. ಸರಿ ಸರಿ, ಜೋಪಾನ, ಹುಷಾರು. ನಾನು ಬೇಗ ಹೋಗಿ ಹರಿನ ಕರ್ಕೊಂಡ್ಬಂದ್ಬಿಡ್ತೇನೆ. ಎಷ್ಟು ಸಲನೇ ತಪ್ಪು
ಮಾಡ್ತಿದ್ಯಾ? ಒಂದು ರೀಲ್ಸ್ಗೆ ಮಿಲಿಯನ್ಸ್ ವ್ಯೂಸ್ ಬರಬೇಕು, ನೀನ್ ನೋಡಿದ್ರೆ ಮಿಲಿಯನ್ ಗಟ್ಟಲೆ ಸಲ ತಪ್ಪು ಮಾಡ್ತಿದ್ಯಾ. ಅಲ್ಲೋ ಡ್ಯಾನ್ಸ್ ರಾಣಿ, ನಿಮಿಷಕ್ಕೊಂದು ಸ್ಟೆಪ್ ಚೇಂಜ್ ಮಾಡ್ತಾ ಇರೋ ತಪ್ಪಾಗೆ ಆಗುತ್ತಪ್ಪ. ಏನೋ ಪಾಪ ತಂಗಿ ಕರೆದ್ಲಲ್ಲ ಅಂತ ಕಂಪ್ನಿ ಕೊಡಕ್ ಬಂದ್ರೆ ಕ್ರಿಟಿಸಿಸಮ್. ನೀನ್ ಇಷ್ಟ ಇದ್ರೆ ರೆಕಾರ್ಡ್ ಮಾಡು, ಇಲ್ಲ ನಾನು ಹೋಗ್ತಿರ್ತೀನಿ ಅಷ್ಟೇ. ಕುಣಿಯಕ್ ಆಗ್ದಿರೋನು ನೆಲ ಡೊಂಕು ಅಂತ ನಿನ್ ನೋಡಿನೇ ಮಾಡಿರ್ಬೇಕು. ಸರಿ, ನನಗೆ ಕುಣಿಯಕ್ ಬರಲ್ಲ, ಬಾಯ್. ಇಲ್ಲೇನ್ರೆ ಮಾಡ್ತಾ ಇದ್ದೀರಾ ನೀವಿಬ್ರು? ಮಂಟಪದ ಹತ್ರ ಕೆಲಸ ಇಲ್ವೇನು?